ನಮಸ್ಕಾರ ಸ್ನೇಹಿತರೆ ಹಾಗೂ ಮಿಥುನ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ. ಮಿಥುನ ರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಬದಲಾವಣೆಗಳನ್ನು ಕಾಣುವ ಸಮಯವಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಎದುರಿಸಿದ ಗೊಂದಲಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳುವ ಸಮಯ ಹೆಚ್ಚಾಗುತ್ತದೆ. ಮೊದಲು ಉದ್ಯೋಗದ ವಿಚಾರವನ್ನು ನೋಡೋಣ. ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಹೊಸ ಜವಾಬ್ದಾರಿಯನ್ನು ಆ- ಆರಂಭವಾಗುತ್ತವೆ. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ಕಡೆ ಸೆಳೆಯುವ ಸಾಧ್ಯತೆಗಳು ಕೂಡ ಇವೆ. ನೀವು ಶ್ರಮಪಟ್ಟು ಕೆಲಸ ಮಾಡಿದರೆ ಅದರ ಅದರ ಪ್ರತಿ ಗೆಲುವು ನಿಮಗೆ ಸಿಗಲಿದೆ. ಕೆಲವರಿಗೆ ಬಡ್ತಿ, ಸಂಬಳ ಹೆಚ್ಚಳ ಅಥವಾ ಉದ್ಯೋಗದಲ್ಲಿ ಅವಕಾಶಗಳ ಬಗ್ಗೆ ಮಾತುಕತೆ ಆರಂಭವಾಗಬಹುದು. ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯಕ್ಕಿಂತ ಉತ್ತಮ ಫಲಿತಾಂಶಗಳು ಕಾಣಬಹುದು. ವಿಶೇಷವಾಗಿ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಹಾಗೂ ಹಣಕಾಸಿನ ಅರಿವು ಹೆಚ್ಚಾಗುವ ಸಾಧ್ಯತೆಗಳು ಇದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಪರೀಕ್ಷಿಸುವುದು ಉತ್ತಮ. ಹಣಕಾಸಿನ ದೃಷ್ಟಿಯಿಂದ ನೋಡಿದರೆ ಆದಾಯದ ಅರಿವು ಕಂಡರೂ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳು ಇವೆ. ಆದ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿದರೆ ಮುಂದಿನ ತಿಂಗಳು ಉತ್ತಮ ಉಳಿತಾಯವನ್ನು ಕೂಡ ಮಾಡಬಹುದು. ಹಳೆಯ ಸಾಲ ತೀರಿಸುವ ಅವಕಾಶ ಕೂಡ ಕೆಲವರಿಗೆ ದೊರೆಯಬಹುದು. ಇನ್ನು ಕುಟುಂಬದ ಜೀವನದಲ್ಲಿ ಸಂತೋಷವು ಹಾಗೆ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದು. ಇನ್ನು ಕುಟುಂಬದ ಸದಸ್ಯರ ನಡುವೆ ಇದ್ದಂತ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಕಡಿಮೆಯಾಗುತ್ತವೆ. ಹಿರಿಯರ ಆಶೀರ್ವಾದ ಹಾಗೂ ಕಿರಿಯರ ಸಹಕಾರದಿಂದ ಮನೆಯಲ್ಲಿ ಸಂತಸದ ವಾತಾವರಣವು ಇರಬಹುದು. ವಿವಾಹವಾಗುವವರಿಗೆ ಉತ್ತಮ ಸಂಬಂಧದ ಕುರಿತು ಮಾತುಕತೆ ಆರಂಭವಾಗುವ ಸಾಧ್ಯತೆಗಳು ಇದೆ. ಈಗಾಗಲೇ ವಿವಾಹಿತರಾಗಿರುವವರಿಗೆ ತಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಇದು ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುವ ಸಮಯ. ಪರೀಕ್ಷೆ ಅಥವಾ ಉತ್ತಮ ಶಿಕ್ಷಣಕ್ಕೆ ತಯಾರಿ ಮಾಡುತ್ತಿರುವವರಿಗೆ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಯಶಸ್ಸು ನಿಮ್ಮದಾಗಬಹುದು. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಸಮಸ್ಯೆ ಕಾಣಿಸದಿದ್ದರೂ ಅದರ ಪದ್ಧತಿ ಮತ್ತು ನಿದ್ರೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಹೊಟ್ಟೆ, ಜೀರ್ಣಕ್ರಿಯೆ ಮತ್ತು ಒತ್ತಡಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸುವ ಸಾಧ್ಯತೆಗಳು ಕೂಡ ಇವೆ. ನಿಯಮಿತ ವ್ಯಾಯಾಮ ಹಾಗೂ ಧ್ಯಾನ ಮಾಡುವುದು ನಿಮಗೆ ಉತ್ತಮವಾಗಿರುತ್ತದೆ. ಆಸ್ತಿ ಹಾಗೂ ವಾಹನ ಖರೀದಿಸುವ ಯೋಚನೆ ಇದ್ದರೆ ಆತುರ ಪಡದೆ ಸರಿಯಾದ ಸಮಯ ಹಾಗೂ ದಾಖಲೆಗಳನ್ನು ಪರೀಕ್ಷಿಸಿ ಮುಂದುವರೆಯುವುದು ಉತ್ತಮ. ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಜುಲೈ ತಿಂಗಳಿನಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ಹಲವು ನಿರ್ಧಾರಗಳು ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗಬಹುದು. ಆದರೆ ಕೋಪದಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳಬೇಡಿ. ತಾಳ್ಮೆ ಮತ್ತು ವಿವೇಕ ನಿಮ್ಮ ದೊಡ್ಡ ಶಕ್ತಿಯಾಗುತ್ತವೆ. ಈ ತಿಂಗಳು ದೇವರ ಆರಾಧನೆಗೆ ಹೆಚ್ಚು ಮಹತ್ವವನ್ನು ನೀಡಿ. ವಿಶೇಷವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಮಹಾವಿಷ್ಣು ಆದ ಅಥವಾ ದುರ್ಗಾದೇವಿಯ ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು. ಸಾಧ್ಯವಾದರೆ ಗುರುವಾರ ಅಥವಾ ಮಂಗಳವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಜುಲೈ ತಿಂಗಳಿನಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು. ಇನ್ನು ಶುಭ ಸಂಕೇತ 5 ಮತ್ತು 9. ಪ್ರಮುಖ ಕಾರ್ಯಗಳನ್ನು ಈ ಸಂಖ್ಯೆಗಳಲ್ಲಿ ಅಥವಾ ಈ ಸಂಖ್ಯೆಯ ದಿನಾಂಕಗಳಲ್ಲಿ ಆರಂಭಿಸಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತವೆ. ಒಟ್ಟಾರೆ ನೋಡಿದರೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ಪ್ರಗತಿ, ಆತ್ಮವಿಶ್ವಾಸ
ಹಣಕಾಸಿನ ಸುಧಾರಣೆ ಮತ್ತು ಹೊಸ ಅವಕಾಶಗಳನ್ನು ತರುವ ತಿಂಗಳಾಗಿದೆ. ಕೆಲವು ಸಣ್ಣ ಸವಾಲುಗಳು ಎದುರಾದರೂ ಧೈರ್ಯ ಮತ್ತು ಸರಿಯಾದ ಯೋಚನೆಗಳಿಂದ ಅವನ್ನು ಸುಲಭವಾಗಿ ಎದುರಿಸಬಹುದು. ಯಾವಾಗಲೂ ನೆನಪಿಡಿ, ಜ್ಯೋತಿಷ್ಯವು ಮಾರ್ಗದರ್ಶನವನ್ನು ನೀಡುತ್ತದೆ, ಆದರೆ ನಿಮ್ಮ ಪರಿಶ್ರಮ, ಉತ್ತಮ ಚಿಂತನೆ ಮತ್ತು ದೇವರ ಮೇಲಿನ ಭಕ್ತಿ ನಿಮ್ಮ ಜೀವನವನ್ನು ಇನ್ನಷ್ಟು ಸುಧಾರಿಸುತ್ತದೆ. ಈ ವಿಡಿಯೋ ಅಥವಾ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ, ಮಿಥುನ ರಾಶಿಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನಷ್ಟು ರಾಶಿ ಭವಿಷ್ಯ ಪರಿಹಾರಕಾರಿ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮಗೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ, ಸದಾಶಿವನು ನಿಮ್ಮನ್ನು ಕಾಪಾಡಲಿ. ಧನ್ಯವಾದ.